ಹರಿ ಓಂ ನಮಸ್ತೆ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ 290 ದೇವಸ್ಥಾನಗಳನ್ನು ಹುಡುಕಿ ನಾವು ಈ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಈ ದೇವಸ್ಥಾನ 15ನೇ ದೇವಸ್ಥಾನವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಗಂಡರಾಜಪುರ ಎಂಬ ಹಳ್ಳಿಯಲ್ಲಿದೆ. ಉಮಾಮಹೇಶ್ವರಿ ದೇವಸ್ಥಾನವಾಗಿರುತ್ತದೆ. ಈ ದೇವಸ್ಥಾನವನ್ನು 2017ರಲ್ಲಿ ಧರ್ಮಸ್ಥಳದ ಟ್ರಸ್ಟ್ ವತಿಯಿಂದ ಹಾಗೂ ಇಲ್ಲಿನ ಗ್ರಾಮಸ್ಥರಿಂದ ಜೀರ್ಣೋದ್ಧಾರವಾಗಿದೆ. ಈ ದೇವಸ್ಥಾನಕ್ಕೆ ಬಹಳ ಪುರಾತನವಾದ ಇತಿಹಾಸವಿದೆ. ಈ ಪ್ರಾಚೀನ ದೇವಾಲಯವು ಕ್ರಿಸ್ತ ಶಕ 1023ರಲ್ಲಿ ತಮಿಳುನಾಡಿನ ಶ್ರೀ ರಾಜೇಂದ್ರ ಚೋಳನ ದಂಡಾಧಿಪತಿಯಾಗಿದ್ದ ಶ್ರೀ ಗಂಡರಾದಿತ್ಯನ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಈ ಗ್ರಾಮಕ್ಕೆ ಗಂಡರಾಜಪುರ ಎಂದೇ ಹೆಸರು ಬರಲು ಇದೇ ಕಾರಣ. ಹಾಗೂ ಈ ದೇವಸ್ಥಾನಕ್ಕೆ ಏನು ದಾನ ನೀಡಿದಂಥ ವಿವರಗಳು ಶಾಸನದಲ್ಲಿ ಇನ್ನೂ ಉಲ್ಲೇಖವಾಗಿವೆ. ಈ ದೇವಸ್ಥಾನವನ್ನು 2017ರಲ್ಲಿ ಧರ್ಮಸ್ಥಾನ ಟ್ರಸ್ಟ್ ವತಿಯಿಂದ ಹಾಗೂ ಇಲ್ಲಿನ ಗ್ರಾಮದವರು ಜೊತೆಗೂಡಿ ಪುನರ್ನಿರ್ಮಾಣ ಮಾಡಿರುತ್ತಾರೆ. ಇಲ್ಲಿನ ಸ್ಥಳೀಯರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತಾನ. ಸರ್ ನಮಸ್ತೆ, ನಿಮ್ಮ ಹೆಸರು? ರಾಮಾಂಜನಪ್ಪ. ಇದು ದೇವಸ್ಥಾನ ಜೀರ್ಣೋದಾಗಿದ್ದು ನೀವು ನೋಡಿದ್ದೀರಾ? ನೋಡಿದ್ದೀವಿ. ಮುಂಚೆ ಹೇಗಿತ್ತು ಸರ್ ಈ ದೇವಸ್ಥಾನ? ಮುಂಚೆ ಎಲ್ಲ ಹಳೇದಾಗಿತ್ತು. ಹೌದಾ, ಬಿದ್ದೋಗಿತ್ತಾ? ಇಲ್ಲ, ಬಿದ್ದೋಗಿಲ್ಲ, ಎಲ್ಲ ಹಳೇದಾಗಿ ಇದಾಗಿತ್ತು. ಸೋರೋದೆಲ್ಲ ಪೂಜೆ ನಡೀತಾ ಇತ್ತಾ? ಪೂಜೆ ನಡೀತಾ ಇತ್ತು. ಓಕೆ. ಆಮೇಲೆ ಎಲ್ಲ ಕಿತ್ತಾಕಿ ಆಮೇಲೆ ಎಲ್ಲ ಹೊಸದಾಗಿ ಕಟ್ಟೋದು. ಇಲ್ಲಿ ಬಂದಾಗ ನಾವು ಇಲ್ಲಿನ ಪುರೋಹಿತರನ್ನ ಸಂಪರ್ಕ ಮಾಡಿದ್ವಿ, ದೇವಸ್ಥಾನದ ದರ್ಶನ ಮಾಡೋಣ ಅಂತ. ಅವರು ತುಂಬಾ ತಡವಾಗುತ್ತೆ ಬರೋದೆ ಅಂತ ಹೇಳಿದ್ರು. ಮುಂದಿನ ದೇವಸ್ಥಾನದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮನ್ನ ಬೆಂಬಲಿಸಿ ಈ ಧರ್ಮ ಕಾರ್ಯದಲ್ಲಿ ನೀವು ಕೂಡ ಜೊತೆಯಾಗಿ ಮುಂದಿನ ವಿಡಿಯೋಗಳಲ್ಲಿ ನಾವು ನಿಮಗೆ ಧರ್ಮಸ್ಥಳದಿಂದ ಆದ ಶಾಲೆಗಳಿಗೆ ಕೊಟ್ಟಂತ ದೇಣಿಗೆ ಆಗಿರ್ಬೋದು, ಕೆರೆಗಳನ್ನ ಹೂಳೆತ್ತೋ ಕೆಲಸ ಆಗಿರ್ಬೋದು, ಇನ್ನೂ ಹಲವು ಕಾರ್ಯಗಳಾಗಿದೆ. ಅದನ್ನು ತೋರಿಸುವಂತ ಪ್ರಯತ್ನದಲ್ಲಿ ನಾವಿದ್ದೀವಿ. ನಿಮ್ಮ ಬೆಂಬಲ ನಮಗೆ ಸದಾ ಇರಲಿ. ಧನ್ಯವಾದ.